ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇಯ್ನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್. ಆ್ಯಕ್ಚುಲಿ ಸೊ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸಪನ್ ಸಿನಿಮಾ ತೆಲುಗು ರೇಂಜ್ ತಮಿಳ್ ರೇಂಜಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಅದು ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಲ್ಲ ಭಾಷೆ ಸಿನಿಮಾಗಳನ್ನೂ ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್ ಸಮಂತ್ ಅವರೆಲ್ಲ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನಾನು ನೋಡಿದಾಗ ಆ ರೇಂಜಿಗೆ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿನ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ರೆಪ್ಲಿಕಾ ಆಗಿ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖಾ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ದೀವಿ. 52 ಡೇಸ್ ಇವರು ಇದ್ದಾರೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು ಈಗ ಮಾಡ್ತಾ ಇರೋದು ಇನ್ನೂ ಎಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬಿಡ್ತಾ ಇದ್ದಾರೆ. ನಾನು ಇಂಟೆನ್ಷನ್ ಇದ್ದಿದ್ದು ಒಂದೇ, ಈಗ ತಮಿಳವರು ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೇ ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ. ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ. ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು ಏನು ಕರೆದ್ರು, ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ ಸರ್, ನಿಮ್ಮ ಟೈರ್ ಪಂಚರ್ ಅಂದ್ರೆ ಕರೀರಿ ಸರ್, ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕರೆದ್ರು ಬರ್ತಾರೆ. ಮೋಸ್ಟ್ಲಿ ಅದು ಯಾವ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ ರಾತ್ರಿ ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ನಮ್ಮ DOP ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ. ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ಸೆಕೆಂಡು ನನಗೆ ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು. ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಪರ್ಸನ್ ಅವರು. ಆಮೇಲೆ ಇದು ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಹಂಬಲ್ ವೇಲ್ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್, ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರ್ದಿರೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ. ಆ್ಯಂಡ್ ಇನ್ನೆಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತಾ? ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗಿಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಡಿ ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸಮ್ವೇರಿಂಗ್ ನಾವು ಕೂರೋದು, ನಿಲ್ಲೋದು, ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ರು. ಸೊ ಅದಕ್ಕೆ ನನ್ನ 100% ಎಫರ್ಟ್, ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಏನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮೆ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು. ತುಂಬ ಗ್ಯಾಪ್ ಆಗಿದೆ. ಅದು ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್.
ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟಲ್ ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ ಇದು 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನಮಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವ್ರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ. ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ. ನಮ್ಮ ಸಿನಿಮಾಗೆ ಸ್ಪೆಷಲಿ ನನ್ನ ಸಾಂಗ್ಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ ಸಿನಿಮಾದಲ್ಲಿ ನನ್ನ ಕೆಮಿಸ್ಟ್ರಿ ಹೀರೋಗಿಂತ ಜಾಸ್ತಿ, ಹೀರೋ ಜೊತೆ ನೀವು ನೋಡ್ಬೋದು, ಬಟ್ ಹಿಂದ್ಗಡೆ ನಮ್ಮದು ಕೆಮಿಸ್ಟ್ರಿ ಜಾಸ್ತಿ ಇದ್ದಿದ್ದು ನಮ್ಮದು DOPದು. ಯಾಕೆಂತೇಳಿದ್ರೆ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಎಷ್ಟು ಫನ್ ಮಾಡ್ತಾ ಇದ್ವಿ ಅಂತ ಅಂದರೆ, ಅದೇ ಜಾಸ್ತಿ ಮದುವೆ ಬಗ್ಗೆ ಇಬ್ಬರು ಕಿತ್ತಾಡ್ತಾ ಇದ್ವಿ. ಇಲ್ಲ ಮದುವೆ ಹಾಗೆ ಹೀಗೆ ಹುಡುಗಿ ನೋಡೋದು ಹುಡುಗನ ನೋಡೋದು ಹೀಗೆ ಅಂದ್ಕೊಂಡು ತುಂಬ ಲವಲವಿಕೆಯಲ್ಲಿ ಒಂದು ಸೆಟ್ನ ಅಟ್ಮಾಸ್ಫಿಯರ್ನ ನನಗೆ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ದು, ನನ್ನ ಜೊತೆ ಮಗುವಾಗಿ ಇದ್ದಿದ್ದು ನಮ್ಮ DOP ಸರ್. ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾಗಳಲ್ಲಿ ಅದೇ ಗೆದ್ದಿರುತ್ತೆ, ಅಂದರೆ ಎಲ್ಲಿ ಎಮೋಷನ್ಸು ನಮ್ಮನ್ನು ಕನೆಕ್ಟ್ ಆಗುತ್ತೆ, ಸೊ ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರು ಕನೆಕ್ಟ್ ಆಗ್ತೀವಿ ಅಂತ. ಸೊ ಆ ಜರ್ನಿನಲ್ಲಿ ಲೇಖ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಡ್ಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡಿದ್ರು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಟ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತ ಅಂತೀನಿ. ಒಬ್ಬ ನಿರ್ದೇಶಕನಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟೇ. ಏಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸ ಇರುವುದೆಲ್ಲ ಹೋಗ್ಬಿಟ್ಟು ಮತ್ತು ಲೈಫ್ ಟುಡೇ 3 ನೀವು ನಾವು ನಮ್ಮ ನಂಬಿಕೆನ ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದು ನಮ್ಗೆ ಇನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತ ಅಂದರೆ ಕಿರಣ್ ಸರ್ ಹೇಳಿದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಟ್ಯೂನ್ ಮಾಡಿದ್ರೆ ಏನು. ಹೌದು. ಸೊ ಅಂದರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ, ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಆ ಮನಸ್ಸುಗಳು ಹೇಗೆ ಅಂತಂದರೆ ಎಲ್ಲೆಲ್ಲೋ ಜಸ್ಟ್ ಏನಂದರೆ ಫಸ್ಟು ಸ್ಟುಡಿಯೋಗೆ ಹೋದರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ. ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟ್ರಾಗಿ ನಾನು ಫಸ್ಟು ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10,000 ಜನಕ್ಕೆ ಕೇಳೋವಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು. ಸೊ ನಮ್ಮ DOP ಅವರು ಥ್ಯಾಂಕ್ ಯು ಸರ್. ಲಹರಿ ಸರ್, ನಾನು ಹೇಳಿದೆ ಅವಾಗಲೇ 25 ವರ್ಷದಿಂದ ನಾನು ಹಾಡುಗಳನ್ನ, ಭಕ್ತಿಗೀತೆಗಳನ್ನ ಮಸ್ತು ಹುಡುಗಿ ಬಂದು ಅಂದರೆ ಬಪ್ಪ ಗಣಪ ಬಂದ ಅಂತ ಬರ್ಕೊಂಡು ನಿಮ್ಮ ಆಫೀಸಿಗೆ ಬಂದಿದ್ದೆ. ನಮ್ಗೆ ಅಲ್ಲಿ ಎಂಟ್ರಿ ಸಿಗಲಿಲ್ಲ. ಇವತ್ತು ನಿಮ್ಮ ಸಂಸ್ಥೆ ಒಳಗಡೆ ನಮ್ಮ ಚಿತ್ರದ ಹಾಡುಗಳು ಕೇಳೋದಕ್ಕೆ ಮಲಾನಿ ಸರ್, ಯುಕ್ತ ಅವರೇ, ಶಾರದಾ ಮೇಡಮ್, ಸೊ ಎಲ್ಲರಿಗೂ ಧನ್ಯವಾದಗಳು.